ಕರಾವಳಿಯಲ್ಲಿ ಆಡಿಯೋ ಸವಾಲಿನ ಬಿಸಿ ಹೆಚ್ಚಾಗಿದೆ. ನೂರಾರು ಕಾರ್ಯಕರ್ತರು ಬಿಸಿ ರೋಡ್ಗೆ ನುಗ್ಗಿದ್ದಾರೆ. ಈಗಾಗಲೇ ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡೋದಕ್ಕೆ ಪೊಲೀಸರು ಯಶಸ್ವಿ ಕೂಡ ಆಗಿದ್ದಾರೆ. ಆದರೆ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕರಾವಳಿಯಲ್ಲಿ ಆಡಿಯೋ ಸವಾಲು ಜಟಾಪಟಿ ಜೋರಾಗಿದೆ. ಬಿಸಿ ರೋಡಲ್ಲಿ ಈ ಆಡಿಯೋ ಸವಾಲ್ ಬಿಸಿ ಹೆಚ್ಚಿದೆ. ಬಿಸಿ ರೋಡ್ನಲ್ಲಿ ಬೈಕ್ ರ್ಯಾಲಿಯನ್ನು ಕೂಡ ನಡೆಸಿದ್ದಾರೆ ಮುಸಲ್ಮಾನ್ ಬಂಧುಗಳು. ಮುಸ್ಲಿಂ ಯುವಕರು ರ್ಯಾಲಿ ನಡೆಸಿದ್ದಕ್ಕೆ ಆಕ್ರೋಶವನ್ನ ವ್ಯಕ್ತವಾಗ್ತಾ ಇದೆ. ಈಗ ಹಿಂದೂ ಕಾರ್ಯಕರ್ತರಿಂದ ಮುಸಲ್ಮಾನ್ ಯುವಕರ ವಿರುದ್ಧ ಹಿಂದೂ ಕಾರ್ಯಕರ್ತರು ಕಿಡಿಕಾರ್ತಾ ಇದ್ದಾರೆ. ರಸ್ತೆ ತಡೆಗೆ ಮುಂದಾಗಿದ್ದಾರೆ ಹಿಂದೂ ಕಾರ್ಯಕರ್ತರು. ಪೊಲೀಸರ ಜೊತೆ ಹಿಂದೂ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ವಾಗ್ವಾದವನ್ನ ಕೂಡ ನಡೆಸಿದ್ದಾರೆ. ಮಾರ್ಗ ಬದಲಾವಣೆಯಾಗಿತ್ತು, ಎಲ್ಲವೂ ಆಗಿತ್ತು, ಇಲ್ಲಿ ಹೇಗೆ ರ್ಯಾಲಿ ನಡೆಸೋದಕ್ಕೆ ಬಿಟ್ರಿ ನೀವು ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಹಿಂದೂ ಕಾರ್ಯಕರ್ತರು. ಮುಸಲ್ಮಾನರು ಅಲ್ಲೇ ಬೈಕ್ ರ್ಯಾಲಿಯನ್ನ ನಡೆಸಿದರು. ಈ ಬೈಕ್ ರ್ಯಾಲಿಯನ್ನ ನಡೆಸಿದ್ದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ದಿನೇಶ್. ಈಗ ಫೋನ್ ಸಂಪರ್ಕದಲ್ಲಿ ದಿನೇಶ್, ಹಿಂದೂ ಕಾರ್ಯಕರ್ತರು ಪ್ರಶ್ನೆ ಮಾಡ್ತಾ ಇರೋದು ಏನಂತ ಪೊಲೀಸರನ್ನ, ಸದ್ಯಕ್ಕಿನ ಪರಿಸ್ಥಿತಿ ಬಗ್ಗೆ ಹೇಳೋದಾದ್ರೆ? ಶ್ರೀಪಾದ್, ಬೀಚ್ ರೋಡ್ ನಲ್ಲಿ ಪರಿಸ್ಥಿತಿ ಮತ್ತೆ ಉದ್ವಿಗ್ನ ಆಗ್ತಾ ಇರುವಂತದ್ದು. ಅಂದ್ರೆ ಒಂದು ಹಂತದಲ್ಲಿ ಬೀಚ್ ರೋಡ್ ನಲ್ಲಿ ಪರಿಸ್ಥಿತಿ ಶಾಂತ ಆಗಿತ್ತು. ಹಿಂದೂ ಸಂಘಟನೆಯ ಕಾರ್ಯಕರ್ತರು ಎಲ್ಲರೂ ಕೂಡ ರಸ್ತೆಯಿಂದ ಬಿಟ್ಟು ಆ ಭಾಗದಲ್ಲಿ ರಕ್ತೇಶ್ವರಿ ಟೆಂಪಲ್ ನ ಪಕ್ಕದಲ್ಲಿ ನಿಂತಿದ್ರು. ಆದ್ರೆ ಏಕಾಏಕಿ ಏನು ಮುಸ್ಲಿಂ ಸಂಘಟನೆಯ ಯುವಕರು ಏನಿದ್ದಾರೆ ಅವರು ಬೀಚ್ ರೋಡ್ ಏನು ರಸ್ತೆ ಏನಿದೆ ಇಲ್ಲಿ ಬೈಕ್ ರ್ಯಾಲಿ ನಡೆಸಿಕೊಂಡು ಬೊಬ್ಬೆ ಇಟ್ಟುಕೊಂಡು ಹೋಗಿರುವಂತದ್ದು. ಇದು ಹಿಂದೂ ಕಾರ್ಯಕರ್ತರನ್ನು ಮತ್ತಷ್ಟು ಸೇರಿಸಿರುವಂತದ್ದು. ಅಂದ್ರೆ ಹಿಂದೂ ಸಂಘಟನೆಯವರ ಪ್ರಶ್ನೆ ಅಂದ್ರೆ ಯಾರನ್ನೂ ಕೂಡ ರಸ್ತೆಗೆ ಬಿಡುವುದಿಲ್ಲ ಅಂತ ಹೇಳಿದ್ರಿ, ಆದ್ರೆ ನಮ್ಮನ್ನು ಆಗ್ಲೇ ರಸ್ತೆಯಿಂದ ತಡೆದ್ರಿ. ಅಂದ್ರೆ ರಸ್ತೆಯಲ್ಲಿ ಪ್ರತಿಭಟನೆ ಮಾಡ್ತಿರುವಂತ ವೇಳೆಯಲ್ಲಿ ತಡೆದ್ರಿ. ನಾವು ನಿಮ್ಗೆ ಮಾತಿಗೆ ಬೆಲೆ ಕೊಟ್ಟು ನಾವು ಆ ಕಡೆ ಹೋಗಿದ್ವಿ. ಆದ್ರೆ ಈಗ ಅವರು ಹೇಗೆ ಬೈಕ್ ರ್ಯಾಲಿಯನ್ನು ನಡೆಸಿದ್ರು ಅನ್ನುವಂತ ಪ್ರಶ್ನೆಯನ್ನು ಹಾಕುತ್ತಿರುವಂತದ್ದು. ಮತ್ತು ಈಗ ಸದ್ಯ ಏನು ಹಿಂದೂ ಸಂಘಟನೆಯ ಕಾರ್ಯಕರ್ತರು ರಸ್ತೆಗಿಳಿದು ಆಕ್ರೋಶವನ್ನು ಕೂಡ ಹೋಗ್ತಾ ಇರುವಂತದ್ದು, ಜೊತೆಗೆ ಧಿಕ್ಕಾರವನ್ನು ಕೂಡ ಕೂಗ್ತಾ ಇರುವಂತದ್ದು. ಪೊಲೀಸರು ಮತ್ತು ಹಿಂದೂ ಸಂಘಟನೆಯ ಕಾರ್ಯಕರ್ತರ ಮಧ್ಯೆ ಈಗಾಗಲೇ ವಾಗ್ವಾದ ಕೂಡ ಆಗ್ತಾ ಇರುವಂತದ್ದು. ಶ್ರೀಪಾದ್, ಅಲ್ಲ, ಬಹಳ ಗಂಭೀರವಾದಂತ ವಿಚಾರ ಇದೆ ದಿನೇಶ್. ಅದು ಹೇಗ್ ಬಿಟ್ರು ಇವರು ರ್ಯಾಲಿಗೆ? ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳೋದಕ್ಕೆ ಹಿಂದೂ ಕಾರ್ಯಕರ್ತರನ್ನು ರಸ್ತೆಯಿಂದ ಆಚೆ ಕಳಿಸ್ತಾರೆ. ಈ ರ್ಯಾಲಿ ಮಾಡೋದಕ್ಕೆ ಮುಸ್ಲಿಮರಿಗೆ ಹೇಗೆ ಅವಕಾಶ ಮಾಡಿಕೊಟ್ರಿ ಇವರು? ಅಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಯಾರು ಹೊಣೆ ಆಗ್ತಾ ಇದ್ರು? ಹೌದು ಶ್ರೀಪಾದ್, ಇದುವೇ ಈಗಾಗಲೇ ಪ್ರಶ್ನೆ ಇರುವಂತದ್ದು. ಹಿಂದೂ ಸಂಘಟನೆಯ ಕಾರ್ಯಕರ್ತರು ಕೂಡ ಇದೇ ಪ್ರಶ್ನೆಯನ್ನು ಪೊಲೀಸರಿಗೆ ಹೇಳ್ತಾ ಇರುವಂತದ್ದು. ಯಾಕಂದ್ರೆ ನೀವು ಎಲ್ಲವನ್ನು ಪರಿಸ್ಥಿತಿಯನ್ನು ನಿಯಂತ್ರಿಸಿದ್ರಿ, ಎಲ್ಲವನ್ನು ಸಾರಿ ಮಾಡಿದ್ರಿ ಅಂತ ಹೇಳಿದ್ರಿ, ಆದ್ರೆ ಅವರು ಹೇಗೆ ರ್ಯಾಲಿ ಮಾಡಿಕೊಂಡು ಬಂದ್ರು ಅನ್ನುವಂತ ಪ್ರಶ್ನೆಯನ್ನು ಕೂಡ ಎತ್ತಿರುವಂತದ್ದು. ಅಂದ್ರೆ ಮೇಲ್ಭಾಗದಲ್ಲಿ ಫ್ಲೈಓವರ್ ಇದೆ, ಕೆಳಭಾಗದಲ್ಲಿ ಸರ್ವಿಸ್ ರಸ್ತೆ ಇದ್ರೆ, ಆದ್ರೆ ಮೇಲ್ಭಾಗದಲ್ಲಿ ಪೊಲೀಸರನ್ನು ನಿಯೋಜನೆ ಮಾಡಿದ್ರೆ, ಆದ್ರೆ ಇವರು ಬಂದಿರುವಂತದ್ದು ಕೆಳ ಮಾರ್ಗದಲ್ಲಿ. ಇನ್ನೂ ಕೂಡ ಪೊಲೀಸರನ್ನು ನಿಯೋಜನೆ ಮಾಡಬೇಕಿತ್ತಲ್ಲ, ಯಾವ ರೀತಿಯಲ್ಲಿ ಅವರನ್ನು ಬೈಕ್ ರ್ಯಾಲಿ ಮಾಡಲಿಕ್ಕೆ ಬಿಟ್ರಿ ಅನ್ನುವಂತ ಆಕ್ರೋಶವನ್ನು ಕೂಡ ಕೂಗ್ತಾ ಇರುವಂತದ್ದು. ಸದ್ಯ ಸ್ಥಳದಲ್ಲಿ ಉದ್ವಿಗ್ನವಾದಂತಹ ಪರಿಸ್ಥಿತಿ ಇರುವಂತದ್ದು. ಹೆಚ್ಚಿನ ಸಂಖ್ಯೆಯಲ್ಲಿ ಅಂದ್ರೆ ಈಗಾಗಲೇ ಆ ಸ್ಥಳದಲ್ಲಿ ಇರುವಂತಹ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಅಂದ್ರೆ ಶಾಂತವಾದಂತೆ ಕೆಲವೊಂದಿಷ್ಟು ಹಿಂದೂ ಸಂಘಟನೆಯ ಕಾರ್ಯಕರ್ತರು ತೆರಳಿದ್ರು. ಈಗ ಮತ್ತೆ ಸೇರಿಕೊಳ್ತಾ ಇದ್ದಾರೆ. ಮತ್ತೆ ಬೀಚ್ ರೋಡ್ ನ ಜಂಕ್ಷನ್ ಅಲ್ಲಿ ಏನು ನೂರಾರು ಕಾರ್ಯಕರ್ತರು ಬಂದು ಸೇರಿರುವಂತದ್ದು ಮತ್ತು ಆಕ್ರೋಶದ ಮಾತುಗಳನ್ನು ಪೊಲೀಸರ ಜೊತೆ ಆಡ್ತಾ ಇರುವಂತದ್ದು. ಅಂದ್ರೆ ಆಗ್ಲೇ ಪೊಲೀಸರು ಎಲ್ಲ ಸಹಜ ಸ್ಥಿತಿಗೆ ತಂದಿದ್ದು, ನಾವು ಯಾವುದೇ ರೀತಿಯಂತ ಮೆರವಣಿಗೆಗೆ ಅವಕಾಶ ನೀಡೋದಿಲ್ಲ ಅಂತ ಹೇಳಿದ್ರೆ, ಆದ್ರೆ ಈಗ ಯಾವ ರೀತಿಯಾಗಿ ಬಿಟ್ರಿ ಅನ್ನುವಂತ ಒಂದು ಪ್ರಶ್ನೆಯನ್ನು ಕೂಡ ಎತ್ತಿರುವಂತದ್ದು. ಜೊತೆಗೆ ಪೊಲೀಸರ ವೈಫಲ್ಯವನ್ನು ಕೂಡ ಕಾಣುತ್ತೆ. ಯಾಕಂದ್ರೆ ಮೇಲ್ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರು ಇದ್ರೆ, ಆದ್ರೆ ಕೆಳಭಾಗದ ರಸ್ತೆ. ಕರಾವಳಿಯಲ್ಲಿ ಆಡಿಯೋ ಸವಾಲಿನ ಬಿಸಿ ಹೆಚ್ಚಾಗಿದೆ. ನೂರಾರು ಕಾರ್ಯಕರ್ತರು ಬಿಸಿ ರೋಡ್ಗೆ ನುಗ್ಗಿದ್ದಾರೆ. ಈಗಾಗಲೇ ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡೋದಕ್ಕೆ ಪೊಲೀಸರು ಯಶಸ್ವಿ ಕೂಡ ಆಗಿದ್ದಾರೆ. ಆದರೆ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕರಾವಳಿಯಲ್ಲಿ ಆಡಿಯೋ ಸವಾಲು ಜಟಾಪಟಿ ಜೋರಾಗಿದೆ. ಬಿಸಿ ರೋಡಲ್ಲಿ ಈ ಆಡಿಯೋ ಸವಾಲ್ ಬಿಸಿ ಹೆಚ್ಚಿದೆ. ಬಿಸಿ ರೋಡ್ನಲ್ಲಿ ಬೈಕ್ ರ್ಯಾಲಿಯನ್ನು ಕೂಡ ನಡೆಸಿದ್ದಾರೆ ಮುಸಲ್ಮಾನ್ ಬಂಧುಗಳು. ಮುಸ್ಲಿಂ ಯುವಕರು ರ್ಯಾಲಿ ನಡೆಸಿದ್ದಕ್ಕೆ ಆಕ್ರೋಶವನ್ನ ವ್ಯಕ್ತವಾಗ್ತಾ ಇದೆ. ಈಗ ಹಿಂದೂ ಕಾರ್ಯಕರ್ತರಿಂದ ಮುಸಲ್ಮಾನ್ ಯುವಕರ ವಿರುದ್ಧ ಹಿಂದೂ ಕಾರ್ಯಕರ್ತರು ಕಿಡಿಕಾರ್ತಾ ಇದ್ದಾರೆ. ರಸ್ತೆ ತಡೆಗೆ ಮುಂದಾಗಿದ್ದಾರೆ ಹಿಂದೂ ಕಾರ್ಯಕರ್ತರು. ಪೊಲೀಸರ ಜೊತೆ ಹಿಂದೂ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ವಾಗ್ವಾದವನ್ನ ಕೂಡ ನಡೆಸಿದ್ದಾರೆ. ಮಾರ್ಗ ಬದಲಾವಣೆಯಾಗಿತ್ತು, ಎಲ್ಲವೂ ಆಗಿತ್ತು, ಇಲ್ಲಿ ಹೇಗೆ ರ್ಯಾಲಿ ನಡೆಸೋದಕ್ಕೆ ಬಿಟ್ರಿ ನೀವು ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಹಿಂದೂ ಕಾರ್ಯಕರ್ತರು. ಮುಸಲ್ಮಾನರು ಅಲ್ಲೇ ಬೈಕ್ ರ್ಯಾಲಿಯನ್ನ ನಡೆಸಿದರು. ಈ ಬೈಕ್ ರ್ಯಾಲಿಯನ್ನ ನಡೆಸಿದ್ದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ದಿನೇಶ್. ಈಗ ಫೋನ್ ಸಂಪರ್ಕದಲ್ಲಿ ದಿನೇಶ್, ಹಿಂದೂ ಕಾರ್ಯಕರ್ತರು ಪ್ರಶ್ನೆ ಮಾಡ್ತಾ ಇರೋದು ಏನಂತ ಪೊಲೀಸರನ್ನ, ಸದ್ಯಕ್ಕಿನ ಪರಿಸ್ಥಿತಿ ಬಗ್ಗೆ ಹೇಳೋದಾದ್ರೆ?
ಶ್ರೀಪಾದ್, ಬೀಚ್ ರೋಡ್ ನಲ್ಲಿ ಪರಿಸ್ಥಿತಿ ಮತ್ತೆ ಉದ್ವಿಗ್ನ ಆಗ್ತಾ ಇರುವಂತದ್ದು. ಅಂದ್ರೆ ಒಂದು ಹಂತದಲ್ಲಿ ಬೀಚ್ ರೋಡ್ ನಲ್ಲಿ ಪರಿಸ್ಥಿತಿ ಶಾಂತ ಆಗಿತ್ತು. ಹಿಂದೂ ಸಂಘಟನೆಯ ಕಾರ್ಯಕರ್ತರು ಎಲ್ಲರೂ ಕೂಡ ರಸ್ತೆಯಿಂದ ಬಿಟ್ಟು ಆ ಭಾಗದಲ್ಲಿ ರಕ್ತೇಶ್ವರಿ ಟೆಂಪಲ್ ನ ಪಕ್ಕದಲ್ಲಿ ನಿಂತಿದ್ರು. ಆದ್ರೆ ಏಕಾಏಕಿ ಏನು ಮುಸ್ಲಿಂ ಸಂಘಟನೆಯ ಯುವಕರು ಏನಿದ್ದಾರೆ ಅವರು ಬೀಚ್ ರೋಡ್ ಏನು ರಸ್ತೆ ಏನಿದೆ ಇಲ್ಲಿ ಬೈಕ್ ರ್ಯಾಲಿ ನಡೆಸಿಕೊಂಡು ಬೊಬ್ಬೆ ಇಟ್ಟುಕೊಂಡು ಹೋಗಿರುವಂತದ್ದು. ಇದು ಹಿಂದೂ ಕಾರ್ಯಕರ್ತರನ್ನು ಮತ್ತಷ್ಟು ಸೇರಿಸಿರುವಂತದ್ದು. ಅಂದ್ರೆ ಹಿಂದೂ ಸಂಘಟನೆಯವರ ಪ್ರಶ್ನೆ ಅಂದ್ರೆ ಯಾರನ್ನೂ ಕೂಡ ರಸ್ತೆಗೆ ಬಿಡುವುದಿಲ್ಲ ಅಂತ ಹೇಳಿದ್ರಿ, ಅದು ನಮ್ಮನ್ನು ಆಗ್ಲೇ ರಸ್ತೆಯಿಂದ ತಡೆದ್ರಿ. ಅಂದ್ರೆ ರಸ್ತೆಯಲ್ಲಿ ಪ್ರತಿಭಟನೆ ಮಾಡ್ತಿರುವಂತ ವೇಳೆಯಲ್ಲಿ ತಡೆದ್ರಿ. ನಾವು ನಿಮ್ಗೆ ಮಾತಿಗೆ ಬೆಲೆ ಕೊಟ್ಟು ನಾವು ಆ ಕಡೆ ಹೋಗಿದ್ವಿ. ಆದ್ರೆ ಈಗ ಅವರು ಹೇಗೆ ಬೈಕ್ ರ್ಯಾಲಿಯನ್ನು ನಡೆಸಿದ್ರು ಅನ್ನುವಂತ ಪ್ರಶ್ನೆಯನ್ನು ಹಾಕುತ್ತಿರುವಂತದ್ದು. ಮತ್ತು ಈಗ ಸದ್ಯ ಏನು ಹಿಂದೂ ಸಂಘಟನೆಯ ಕಾರ್ಯಕರ್ತರು ರಸ್ತೆಗಿಳಿದು ಆಕ್ರೋಶವನ್ನು ಕೂಡ ಹೋಗ್ತಾ ಇರುವಂತದ್ದು, ಜೊತೆಗೆ ಧಿಕ್ಕಾರವನ್ನು ಕೂಡ ಕೂಗ್ತಾ ಇರುವಂತದ್ದು. ಪೊಲೀಸರು ಮತ್ತು ಹಿಂದೂ ಸಂಘಟನೆಯ ಕಾರ್ಯಕರ್ತರ ಮಧ್ಯೆ ಈಗಾಗಲೇ ವಾಗ್ವಾದ ಕೂಡ ಆಗ್ತಾ ಇರುವಂತದ್ದು. ಶ್ರೀಪಾದ್, ಅಲ್ಲ, ಬಹಳ ಗಂಭೀರವಾದಂತ ವಿಚಾರ ಇದೆ ದಿನೇಶ್. ಅದು ಹೇಗ್ ಬಿಟ್ರು ಇವರು ರ್ಯಾಲಿಗೆ? ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳೋದಕ್ಕೆ ಹಿಂದೂ ಕಾರ್ಯಕರ್ತರನ್ನು ರಸ್ತೆಯಿಂದ ಆಚೆ ಕಳಿಸ್ತಾರೆ. ಈ ರ್ಯಾಲಿ ಮಾಡೋದಕ್ಕೆ ಮುಸ್ಲಿಮರಿಗೆ ಹೇಗೆ ಅವಕಾಶ ಮಾಡಿಕೊಟ್ರಿ ಇವರು? ಅಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಯಾರು ಹೊಣೆ ಆಗ್ತಾ ಇದ್ರು? ಹೌದು ಶ್ರೀಪಾದ್, ಇದುವೇ ಈಗಾಗಲೇ ಪ್ರಶ್ನೆ ಇರುವಂತದ್ದು. ಹಿಂದೂ ಸಂಘಟನೆಯ ಕಾರ್ಯಕರ್ತರು ಕೂಡ ಇದೇ ಪ್ರಶ್ನೆಯನ್ನು ಪೊಲೀಸರಿಗೆ ಹೇಳ್ತಾ ಇರುವಂತದ್ದು. ಯಾಕಂದ್ರೆ ನೀವು ಎಲ್ಲವನ್ನು ಪರಿಸ್ಥಿತಿಯನ್ನು ನಿಯಂತ್ರಿಸಿದ್ರಿ, ಎಲ್ಲವನ್ನು ಸಾರಿ ಮಾಡಿದ್ರಿ ಅಂತ ಹೇಳಿದ್ರಿ, ಆದ್ರೆ ಅವರು ಹೇಗೆ ರ್ಯಾಲಿ ಮಾಡಿಕೊಂಡು ಬಂದ್ರು ಅನ್ನುವಂತ ಪ್ರಶ್ನೆಯನ್ನು ಕೂಡ ಎತ್ತಿರುವಂತದ್ದು. ಅಂದ್ರೆ ಮೇಲ್ಭಾಗದಲ್ಲಿ ಫ್ಲೈಓವರ್ ಇದೆ, ಕೆಳಭಾಗದಲ್ಲಿ ಸರ್ವಿಸ್ ರಸ್ತೆ ಇದ್ರೆ, ಆದ್ರೆ ಮೇಲ್ಭಾಗದಲ್ಲಿ ಪೊಲೀಸರನ್ನು ನಿಯೋಜನೆ ಮಾಡಿದ್ರೆ, ಆದ್ರೆ ಇವರು ಬಂದಿರುವಂತದ್ದು ಕೆಳ ಮಾರ್ಗದಲ್ಲಿ. ಇನ್ನೂ ಕೂಡ ಪೊಲೀಸರನ್ನು ನಿಯೋಜನೆ ಮಾಡಬೇಕಿತ್ತಲ್ಲ, ಯಾವ ರೀತಿಯಲ್ಲಿ ಅವರನ್ನು ಬೈಕ್ ರ್ಯಾಲಿ ಮಾಡಲಿಕ್ಕೆ ಬಿಟ್ರಿ ಅನ್ನುವಂತ ಆಕ್ರೋಶವನ್ನು ಕೂಡ ಕೂಗ್ತಾ ಇರುವಂತದ್ದು. ಸದ್ಯ ಸ್ಥಳದಲ್ಲಿ ಉದ್ವಿಗ್ನವಾದಂತಹ ಪರಿಸ್ಥಿತಿ ಇರುವಂತದ್ದು. ಹೆಚ್ಚಿನ ಸಂಖ್ಯೆಯಲ್ಲಿ ಅಂದ್ರೆ ಈಗಾಗಲೇ ಆ ಸ್ಥಳದಲ್ಲಿ ಇದ್ದಂತಹ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಅಂದ್ರೆ ಶಾಂತವಾದಂತೆ ಕೆಲವೊಂದಿಷ್ಟು ಹಿಂದೂ ಸಂಘಟನೆಯ ಕಾರ್ಯಕರ್ತರು ತೆರಳಿದ್ರು, ಈಗ ಮತ್ತೆ ಸೇರಿಕೊಳ್ತಾ ಇದ್ದಾರೆ. ಮತ್ತೆ ಬೀಚ್ ರೋಡ್ ನ ಜಂಕ್ಷನ್ ಅಲ್ಲಿ ಏನು ನೂರಾರು ಕಾರ್ಯಕರ್ತರು ಬಂದು ಸೇರಿರುವಂತದ್ದು ಮತ್ತು ಆಕ್ರೋಶದ ಮಾತುಗಳನ್ನು ಪೊಲೀಸರ ಜೊತೆ ಆಡ್ತಾ ಇರುವಂತದ್ದು. ಅಂದ್ರೆ ಆಗ್ಲೇ ಪೊಲೀಸರು ಎಲ್ಲ ಸಹಜ ಸ್ಥಿತಿಗೆ ತಂದಿದ್ದು, ನಾವು ಯಾವುದೇ ರೀತಿಯಂತ ಮೆರವಣಿಗೆಗೆ ಅವಕಾಶ ನೀಡೋದಿಲ್ಲ ಅಂತ ಹೇಳಿದ್ರೆ, ಆದ್ರೆ ಈಗ ಯಾವ ರೀತಿಯಾಗಿ ಬಿಟ್ರಿ ಅನ್ನುವಂತ ಒಂದು ಪ್ರಶ್ನೆಯನ್ನು ಕೂಡ ಎತ್ತಿರುವಂತದ್ದು. ಜೊತೆಗೆ ಪೊಲೀಸರ ವೈಫಲ್ಯವನ್ನು ಕೂಡ ಕಾಣುತ್ತೆ. ಯಾಕಂದ್ರೆ ಮೇಲ್ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರು ಇದ್ರೆ, ಆದ್ರೂ ಕೆಳಭಾಗದ ರಸ್ತೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.